ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಆಲ್ರೆಡಿ ನಾನು ಮೈಕ್ರೋಬಯಾಲಜಿ ವಿಡಿಯೋ ಮಾಡಿದ್ದೀನಿ. ಯಾರು ನೋಡಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅಲ್ಲಿ ಹೋಗಿ ವಿಡಿಯೋ ನೋಡ್ಕೋಬೋದು. ಮೈಕ್ರೋಬಯಾಲಜಿ MCQ ಆನ್ಸರ್ಸ್ ವಿಡಿಯೋ ನೋಡ್ಕೋಬೋದು. ಅದೇ ರೀತಿ ಇನ್ಫೆಕ್ಷನ್ ಕಂಟ್ರೋಲು, ಇದು ಕೂಡ ಎಕ್ಸಾಮ್ ತುಂಬಾ ಈಸಿ ಇತ್ತು. ನಾನೇನು ಗ್ರೂಪಲ್ಲಿ ಡೈಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಕಳಿಸಿದ್ದೀನಿ, ಅದನ್ನೇ ಬಂದಿದೆ. ಅದ್ರ ಬಿಟ್ಟು ಬೇರೆ ಏನೂ ಬಂದಿಲ್ಲ. ನಾನು ಬ್ಲೂ ಪ್ರಿಂಟ್ ಕೂಡ ರೆಡಿ ಮಾಡಿದೆ, ಇದೇ ಪ್ರಕಾರ ಓದ್ಕೊಳ್ರಿ, ಅದೇ ಪ್ರಕಾರ ಬರುತ್ತೆ ಅಂತ. ಸೊ ಅದನ್ನೇ ಫಾಲೋ ಮಾಡಿ, ಅದನ್ನೇ ಕರೆಕ್ಟಾಗಿ ಓದ್ಕೊಂಡ್ರೆ ಬರುತ್ತೆ ಅಂತ ಹೇಳಿದೆ. ಸೊ ಕ್ವಶನ್ಸು ಅದೇ ರೀತಿ ಬಂದಿದೆ, ನೋಡ್ಕೋಬೋದು. ಪ್ರತಿಯೊಂದು 2 ಮಾರ್ಕ್ಸ್ ಆಗಲಿ, 5 ಮಾರ್ಕ್ಸ್ ಆಗಲಿ, 10 ಮಾರ್ಕ್ಸ್ ಆಗಲಿ, ಕರೆಕ್ಟಾಗಿ ಕ್ವಶನ್ಸ್ ಬಂದಿದೆ, ನೋಡ್ಕೋಬೋದು. ಇಲ್ಲಿ 1ನೇ ಕ್ವಶನ್ಸ್ ಆಗಲಿ, 2ನೇ ಕ್ವಶನ್ ಆಗಲಿ, 3ನೇ ಕ್ವಶನ್, 4ನೇ ಕ್ವಶನ್ ಆಗಲಿ, ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟು ಆ್ಯಂಡ್ ಮತ್ತು ಹೈಜೀನು, ಹ್ಯಾಂಡ್ ಹೈಜೀನು ಆ್ಯಂಡ್ ಇದು ಸ್ಪೆಸಿಮಿನ್ ಮೇಲೆ ಶಾರ್ಟ್ ಆನ್ಸರ್ಸು, ಇವೆಲ್ಲ ಟೂ ಮಾರ್ಕ್ಸ್ಗೆ ಮತ್ತು ನೋಡ್ಕೋಬೋದು. 5 ಮಾರ್ಕ್ಸ್ಗೆ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟು ಆ್ಯಂಡ್ ಪ್ರೋಟೋಕಾಲ್ಸ್ ಫಾರ್ ನರ್ಸಸ್ಸು, ಇದು ಕೂಡ ಹೇಳಿದ್ದೀನಿ. ಆ್ಯಂಡ್ ವ್ಯಾಕ್ಸಿನ್ಸ್ ಬಗ್ಗೆ ಕೂಡ ಹೇಳಿದ್ದೀನಿ. ಆ್ಯಂಡ್ ಫಸ್ಟ್ ಕ್ವಶನ್ಸ್, ಈ ಕ್ವಶನ್ ನೋಡ್ಕೋಬೋದು, ನಾಸೋಸೋಮಿಯಲ್ ಇನ್ಫೆಕ್ಷನ್, ಇದು ಕೂಡ ಹೇಳಿದ್ದೀನಿ. ಆ್ಯಂಡ್ ಸೆಕೆಂಡ್ ಕ್ವಶನ್ ನೋಡ್ಕೋಬೋದು, ಎಕ್ಸ್ಪ್ಲೇನ್ ಪರ್ಪಸಸ್ ಆಫ್ ಸ್ಟೇನಿಂಗ್ ಬಗ್ಗೆ, ರಿಸ್ಟೇನ್ ಪಾಲಿಸಿ ಆ್ಯಂಡ್ ಟೈಪ್ಸ್ ಆಫ್ ರಿಸ್ಟೇನ್ಸ್ ವಿತ್ ಸೂಟೇಬಲ್ ಎಕ್ಸಾಂಪಲ್, ಇದು ಕೂಡ ನೋಡ್ಕೋಬೋದು. ಅದು ಸ್ಟೇನಿಂಗ್ ಬಗ್ಗೆ ಅಲ್ಲ, ಸಾರಿ, ಇದು ಇನ್ಫೆಕ್ಷನಲ್ಲಿ ಬರುತ್ತೆ. ಸೊ ಕರೆಕ್ಟಾಗಿ ನೋಡ್ಕೋಬೋದು. ಪ್ರತಿಯೊಂದು ಕ್ವಶನ್ ನಾನು ನಿಮ್ಮ ಡೈಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಕಳಿಸಿದ್ದೀನಿ, ಮತ್ತು PDF ಮಾಡಿ ಕೂಡ ಕಳಿಸಿದ್ದೆ. ಅದನ್ನೇ ಕ್ವಶನ್ಸ್ ಬಂದಿದೆ, ಅದು ಬಿಟ್ಟು ಬೇರೆ ಏನೂ ಬಂದಿಲ್ಲ. ಸೊ MCQ ಆನ್ಸರ್ ನೋಡ್ಕೊಳ್ಳಿ, ಕರೆಕ್ಟಾಗಿ ಹೇಳ್ಕೊಡ್ತೀನಿ. ಟೋಟಲಿ ಎಷ್ಟು MCQ ಇದೆ ಅಂದರೆ ಟೋಟಲಿ ನೋಡ್ಕೋಬೋದು. ಇಲ್ಲಿ ಎಷ್ಟಿದೆ ಅಂದರೆ ನೋಡ್ಕೋಬೋದು. ಇಲ್ಲಿ ಟೋಟಲಿ 12, 13, 14 ಇಲ್ಲಿ 3 ಆಯಿತು, ಮತ್ತು 8, 9, 10 ಇಲ್ಲಿ 4, ಟೋಟಲಿ 7 MCQ ಇದೆ. ಸೊ 7 MCQ ಇದೆ, ಆನ್ಸರ್ ಹೇಳ್ಕೊಡ್ತೀನಿ. ವಿಡಿಯೋ ಕರೆಕ್ಟಾಗಿ ಎಲ್ಲರೂ ನೋಡಿರಿ. ಸೊ ನೋಡ್ಕೋಬೋದು, ಇನ್ಫೆಕ್ಷನ್ ಕಂಟ್ರೋಲ್ ಆ್ಯಂಡ್ ಸೇಫ್ಟಿ MCQ ಆನ್ಸರ್ಸು 8 ನೋಡ್ಕೊಳ್ರಿ. ದ ಔಟ್ಬ್ರೇಕ್ ಆಫ್ ಹಾಸ್ಪಿಟಲ್ ಅಕ್ವೈರ್ಡ್ ಇನ್ಫೆಕ್ಷನ್ ಇಸ್ ಡ್ಯೂ ಟು ಫಾಲೋಯಿಂಗ್ ಎಕ್ಸೆಪ್ಟ್ ಅಂತಿದೆ, ಅಲ್ಲಿ ಆನ್ಸರ್ ಡಿ ಆಗುತ್ತೆ. ಐಸೋಲೇಟಿಂಗ್ ದಿ ಪೇಷೆಂಟ್ ಅಂತ ಇದೆ. ಸೊ ನೆಕ್ಸ್ಟ್ 9th ಕ್ವಶನ್ಸು, ದಿ ಮೋಸ್ಟ್ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ ಆಫ್ ಕ್ಯಾಥೆಟರ್ ಅಸೋಸಿಯೇಟೆಡ್ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಈಸ್ ಆನ್ಸರ್ ಬಿ ಡ್ಯೂರೇಷನ್ ಆಫ್ ಕ್ಯಾಥೆಟರೇಷನ್. ಆ್ಯಂಡ್ ನೆಕ್ಸ್ಟು 10th ಒನ್, ದಿ ಪ್ರಿನ್ಸಿಪಲ್ ಇನ್ವಾಲ್ವ್ಡ್ ಇನ್ ಆಟೋಕ್ಲೇವ್ ಈಸ್ ಮಾಯ್ಸ್ಟ್ ಹೀಟ್, ಆನ್ಸರ್ ಸಿ. ನೆಕ್ಸ್ಟ್ 11, ಸ್ಯಾವಲೋನ್ ಈಸ್ ಅ ಡೆರಿವೇಟಿವ್ ಆಫ್ ಫಿನಾಲ್ಸ್, ಆನ್ಸರ್ ಸಿ. Next 12, the surfaces wherein the objects that contacts with infect skin but not mucous membrane is classified under the Spradlin classification as non-critical, answer C. And next 13th, the strategy recommended for improving staff communication goal under patient safety goal is enhancing, answer A, enhancing interdisciplinary teamwork. Next 14th, the international patient safety goal primarily aims to achieve, ಆನ್ಸರ್ ಡಿ. ನೋಡ್ಕೋಬೋದಲ್ಲಿ ಇನ್ಯಾನ್ಸ್ ಪೇಷೆಂಟ್ ಸೇಫ್ಟಿ ಅಂತ ಇದೆ. ಸೊ ಈ PDF ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿರಿ, ಎಲ್ರಿಗೂ ಹೆಲ್ಪ್ ಆಗುತ್ತೆ. ಎಲ್ಲರೂ ಆನ್ಸರ್ ನೋಡ್ಕೊಳ್ರಿ. ಎಲ್ರದ್ದು ಎಕ್ಸಾಮ್ ಚೆನ್ನಾಗಿದೆ ಅಂತ ಅನ್ಕೋತೀನಿ. ಸೊ ಅದೇ ರೀತಿ AHNಗೆ ಕೂಡ ಚೆನ್ನಾಗಿ ಎಲ್ಲರೂ ಪ್ರಿಪೇರ್ ಆಗಿರಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು AHN ಬಗ್ಗೆ ವಿಡಿಯೋ ಮಾಡ್ತೀನಿ, ಒಂದು ಕರೆಕ್ಟಾಗಿ ಕ್ವಶನ್ಸ್ ಆಗಲಿ MCQs ಆಗಲಿ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ. ಅಲ್ಲಿಗೂ ವಿಡಿಯೋ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.